Okay, dear student, continue this poem, stanza 3. So we shuddered there in silence, for the sawdust held his breath, while the hungry sea was roaring and the breakers stalked with death. Okay, so we shuddered there in ಸೈಲೆನ್ಸ್. ಆ ಒಂದು ಮೌನ ಅನ್ನೋದನ್ನೇ ನಾವಿಕರಿಗೆ ಸೈಲೆನ್ಸ್ಗೆ ಇಲ್ಲ, ಅಲ್ಲೂ ಅವರು ಒಂದು ಮೌನದಿಂದ ನಡುಗಿದ್ದಾರೆ. ಓಕೆ, ಶಾಡರೆಡ್ ಅಂದರೆ ನಡುಗಿದ್ದಾರೆ. ಅಲ್ಲಿ ಅಷ್ಟು ಅವರಿಗೆ ಕಷ್ಟ ಕಾರ್ಪಣ್ಯಗಳು ಬರ್ತಾ ಇರ್ತವೆ ಸಮುದ್ರಯಾನ ಅಂದರೆ. ಓಕೆ, ಶಾಡರೆಡ್ ಅಂದರೆ ಅವರು ನಡುಗಿದ್ದಾರೆ ಅನ್ನೋ ರೀತಿ ಒಂದು ಮೌನದಿಂದ ತುಂಬನೇ ಅವರು ನಡುಗಿದ್ದಾರೆ. ಫಾರ್ ದ ಸೌಟೆಸ್ಟ್ ಎಲ್ಡ್ ಇಸ್ ಬ್ರೀತ್, ಅವನು ಎಂತಹ ಶಕ್ತಿಶಾಲಿ ಮತ್ತು ಕೈ ಕಾಲು ಮುಟ್ಟವನಾಗಿರೋ ನಾವಿಕನಾದರೂ ಸಹ ಅವನ ಒಂದು ಉಸಿರು ಒಂದು ಮರೆಮಾಚುತ್ತೆ. ಅಷ್ಟು ಕಷ್ಟಗಳನ್ನು ಅವನು ಒಂದು ಸಿ ಟ್ರಾವೆಲಿಂಗಲ್ಲೂ ಸಹ ಅವನು ಕಾಣಬಹುದು. ಓಕೆ, ವೈಲ್ ದ ಹ್ಯಾಂಗ್ರಿ ಸಿ ವಾಸ್ ರೋರಿಂಗ್, ಹಸಿದಂತಹ ಒಂದು ಸಮುದ್ರ ಮೀನ್ಸ್ ಅದು ತುಂಬನೇ ಗರ್ಜಿಸುತ್ತದೆ. ರೋರಿಂಗ್ ಮೀನ್ಸ್ ಗರ್ಜಿಸುತ್ತದೆ ಅಲ್ವಾ. ಅದು ಒಂದು ವೇವ್ಸ್ ಮುಖಾಂತರ ಆ್ಯಂಡ್ ಹೆವಿ ಫೋರ್ಸ್ಫುಲಿ ವೇವ್ಸ್ ಆ್ಯಂಡ್ ಹೆವಿ ರೈನ್ ಆ್ಯಂಡ್ ಥಂಡರಿಂಗ್ ಲೈಟ್ಸ್. ಓಕೆ, ಅದು ಎಲ್ಲದರಲ್ಲೂ ಸಹ ಅದರ ಒಂದು ಹೊಡೆತಗಳಿಗೆ ಸಮುದ್ರದಲ್ಲಿ ತುಂಬನೇ ಭಯಭೀತಿಯಾದಂತಹ ಒಂದು ವಾತಾವರಣ ನಾವಿಕರಿಗೆ ಉಂಟಾಗ್ತಾನೆ ಇರುತ್ತೆ. ಅದು ಗರ್ಜಿಸುತ್ತದೆ ನೋಡಿ, ಹಸಿದಂತಹ ಒಂದು ಸಮುದ್ರ ಗರ್ಜಿಸುತ್ತದೆ. ಎಷ್ಟೋ ನಾವಿಕರು ಹೋದವರು ವಾಪಸ್ಸು ಬರೋದೇ ಇಲ್ಲ ಅಲ್ವಾ. ಆ ಒಂದು ಸಮುದ್ರಕ್ಕೆ ಒಂದು ಸಾವಿನ ಒಂದು ದಾಹ ಅನ್ಬೋದು, ಒಂದು ಕಷ್ಟಗಳನ್ನು ಕೊಡಬಹುದು ಅನ್ನೋ ಒಂದು ವಿಮರ್ಶೆಯನ್ನು ಈ ಕವಿಗಳು ವ್ಯಕ್ತಪಡಿಸಿದ್ದಾರೆ ಅಂತ ನಾವು ಹೇಳಬಹುದು. ಓಕೆ, ಗರ್ಜಿಸ್ತಾ ಇದೆ, ಅದು ತುಂಬನೇ ಗರ್ಜಿಸ್ತಾ, ಅಷ್ಟು ಅದು ಪವರ್ಫುಲ್ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಇದು ಟೈಗರ್ ರೋರಿಂಗ್ ಅಂತಾರಲ್ಲ, ಆ ಒಂದು ಲೈಟ್ ಅದರ ಕಣ್ಣುಗಳು ರೆಡ್ ರೀತಿ ತುಂಬನೇ ಒಂದು ಕತ್ತಲಲ್ಲಿ ಅವು ಎಷ್ಟು ಇದರಲ್ಲಿ ಕಾಣ್ತವೆ ನೋಡಿ, ಟಾರ್ಚರ್ ತಿರಿ ಕಾಣ್ತಾ ಇದ್ದಾವೆ. ಆ ಥರ ಅದು ಯಾವ ಥರ ರೋರಿಂಗ್ ಮಾಡುತ್ತೆ, ಅದು ಬ್ರೇವ್ ದರ ಸೌಂಡ್. ಓಕೆ, ಆ ರೀತಿ ಈ ಒಂದು ಸಮುದ್ರವು ಸಹ ಯಾವಾಗಲೂ ಹಸ್ತಿರುತ್ತೆ ಒಂದು ದಾಹಕ್ಕಾಗಿ. ಅದು ಯಾವ ರೀತಿಯಿಂದನೇ ಆಗಲಿ ಅದಕ್ಕೆ ಅದು ಸಮುದ್ರ ಅದು ತನ್ನ ಒಂದು ದಾಹವನ್ನು ಅದು ಹಿಂಗಿಲ್ಲ ಅನ್ನೋ ರೀತಿ ಅದು ಹಸಿದಿರುತ್ತೆ. ಆ್ಯಂಡ್ ದ ಬ್ರೇಕರ್ ಸ್ಟಾಕ್ಡ್ ವಿತ್ ಡೆತ್, ಒಂದು ಅದರ ಜೊತೆಗೆ ಸಾವು ಕೂಡ ಅದರ ಬಗ್ಗೆ ಒಡೆದು ಹಾಕುವಂತಹ ಒಂದು ಕೆಲಸವನ್ನು ಸಹ ಅದು ಅಲ್ಲಿ ಇರ್ತದೆ. ಓಕೆ, ಕವಿಗಳು ನೋಡಿ ಎಷ್ಟು ವಿನಮ್ರವಾಗಿ ಅದನ್ನು ಎಕ್ಸ್ಪ್ಲನೇಷನ್ನ ಮಾಡಿದ್ದಾರೆ. ಅವರು ಮಾಡಿರೋದು ತುಂಬ ಅರ್ಥ ಇದೆ ಅವರ ಒಂದು ಈ ಒಂದು ಕವಿತೆಯಲ್ಲಿ. ಯಾವ ಥರ ದೊಡ್ಡ ಗಾತ್ರದ ಅಲೆಗಳು ರಭಸದಿಂದ ಅಪ್ಪಳಿಸ್ತವೆ. ಎಲ್ಲ ನಾವಿಕರು ತುಂಬ ಆತಂಕಕ್ಕೊಳಗಾಗೋದು, ಕುಳಿತುಕೊಳ್ಳೋದು ಕತ್ಲೆಯಲ್ಲಿ, ಮತ್ತು ಮೆಡಿಟೇಷನ್ ಫಾರ್ ಗಾಡ್, ಅವರ ದೇವರ ಒಂದು ಪ್ರಾರ್ಥನೆಯನ್ನು ಮಾಡೋದು. ಎಲ್ಲ ಒಬ್ಬರು ತಂಡದವರು ಸಹ ಒಬ್ಬರು ನಾವಿಕರು ಇಲ್ಲಿಗೆ ನಮ್ಮ ಕತೆ ಮುಗೀತು ಅಂತ ಅಂದ್ಕೊಳ್ಳೋರು ಎಷ್ಟು ಜನ. ಅಂದರೆ ನಮ್ಮ ಕಥೆನೇ ಮುಗಿದೋಯ್ತು ಅಂತಲೂ ಸಹ ಅವರು ಹೇಳ್ಕೊತಾರೆ. ಆ ರೀತಿಯಾದಂತಹ ಒಂದು ವಾತಾವರಣ ಅಲ್ಲಿ ಉಂಟಾಗ್ತದೆ.